ಓಕೆ ನಾಗೇಂದ್ರ ಅವರೇ, ಬಹುಶಃ JDS ಅಂತೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಈ ಬೆಳವಣಿಗೆಯನ್ನು. ಯಾಕೆಂದರೆ ಒಂದು ಕಡೆ ಅಲ್ಲಿನ ಕೇಂದ್ರ ನಾಯಕರ ಜೊತೆ ಹೈಕಮಾಂಡ್ BJP ಹೈಕಮಾಂಡ್ ನಾಯಕರ ಜೊತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಾತಾಡಿದ್ದುಂಟು, ಮತ್ತೆ ರಾಜ್ಯಸಭೆಗೆ ದೇವೇಗೌಡರನ್ನು ಕಳುಹಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ. ಬಹುಶಃ BJP ನಾಯಕರ ಈ ನಿರ್ಧಾರದ ಹಿಂದೆ ದೇವೇಗೌಡರಿಗೆ ಏಜ್ ಆಗಿದೆ ಮತ್ತು ಅನಾರೋಗ್ಯ ಬಾಧಿಸ್ತಾ ಇದೆ ಅನ್ನುವಂಥದ್ದು, ಮತ್ತೆ ರಾಜ್ಯಸಭೆಗೆ ಬರಲಿಕ್ಕೆ ಕಷ್ಟ ಆಗಬಹುದು ಅನ್ನುವಂಥ ಒಂದು ಕಾರಣನೂ ಇರಬಹುದಾ, ಗೊತ್ತಿಲ್ಲ ನನಗೆ. ಸೊ ಆ ರೀಸನ್ನು ಇರಬಹುದಾ, ಅಥವಾ RSS ಹಿನ್ನೆಲೆಯಿಂದ ಬಂದಂಥವರು ಅನ್ನುವಂಥ ಕಾರಣಕ್ಕೆ ಪ್ರೊಫೆಸರ್ ನಾಗರಾಜ್ ಅವರಿಗೆ ಮಣೆ ಹಾಕಬೇಕು ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರ, RSS ಯಾವುದೇ ಕಾರಣಕ್ಕೂ RSS ಹಿನ್ನೆಲೆಯಿಂದ ಬಂದಂಥವ್ರನ್ನ ಕಡೆಗಣಿಸಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ BJP ತೆಗೆದುಕೊಂಡಂಥ ಒಂದು ನಿರ್ಧಾರ ಇರಬಹುದಾ? ಇದು ದೇವೇಗೌಡರಿಗಿಂತನೂ RSS ಹಿನ್ನೆಲೆಯವರೇ ಮುಖ್ಯ ಅನ್ನುವಂಥ ಒಂದು ಧೋರಣೆ BJPಯದ್ದ ಅಂತ. ಇವತ್ತು ದೇಶದಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಗ್ರಾಮೀಣ ಪ್ರದೇಶದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಷ್ಟ್ರದ ಪ್ರಧಾನಮಂತ್ರಿಯವರು ಬೆಳೆದಿರೋದ್ರಿಂದ ಏಕೈಕ ಮಣ್ಣಿನ ಮಗ ಅಂತ ಇಡೀ ದೇಶಕ್ಕೆ ಗೊತ್ತಿರೋ ಅಂಥದ್ದು. ಇವತ್ತು ಕೂಡ 94ರ ಏಜ್ನಲ್ಲಿ ಪೂಜನೀಯ ದೇವೇಗೌಡರು ಇವತ್ತು ಹೋಗಿ ಸಂಸದಲ್ಲಿ ಕೂತ್ಕೊಂಡು ಮಾತಾಡೋದೇನಾದರೂ ಇದ್ದರೆ ಅದು ಕಾಂಗ್ರೆಸ್ಸಿಂದ ರಾಜ್ಯಸಭೆ ಮೆಂಬರ್ ಆಗಿರಲಿ, BJPಯಿಂದ ರಾಜ್ಯಸಭೆ ಮೆಂಬರ್ ಆಗಲಿ, ಜಾತ್ಯತೀತವಾಗಿ ಮಾತಾಡ್ತಾರೆ ಅಂತಂದರೆ ರಾಜ್ಯದ ಮತ್ತು ರಾಷ್ಟ್ರದ ಗಮನ ಇಟ್ಕೊಂಡು ಮಾತಾಡ್ತಾರೆ. ಇವತ್ತು ಅಂಥ ಒಂದು ಪೂಜನೀಯ ಸನ್ಮಾನ್ಯ ದೇವೇಗೌಡರು ರಾಜ್ಯಸಭೆಗೆ ಹೋಗಿಲ್ಲ ಅನ್ನೋದು ಇವತ್ತು ಯಾರು ಇವತ್ತು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವರು ನಡ್ಕೊಂಡಿರೋ ರೀತಿ ಸನ್ಮಾನ್ಯ ದೇವೇಗೌಡರನ್ನ ಅಂಥ ರೀತಿಯಲ್ಲಿ ಹೆಂಗೆ ನಡೆಸ್ಕೊಂಡಿದ್ದಾರೆ, ಪ್ರಧಾನಮಂತ್ರಿ ಯಾವ ಟೈಮಲ್ಲಿ ಮಾಡಿದ್ರು, ಯಾವ ಸಂದರ್ಭಕ್ಕಾಗಿ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಾದ್ಮೇಲೆ ಏನೆಲ್ಲ ಮಾನಸಿಕವಾಗಿ ಅವರು ತೊಂದರೆಗಳು ಕೊಟ್ಟರು, ಹೇಗೆಲ್ಲ ಈ ದೇಶ ಇಳಿಸಿದ್ದನ್ನ ಈ ದೇಶ ನೋಡಿದೆ. ಅದೇ ರೀತಿಯಲ್ಲಿ ಇವರು 20ರಲ್ಲಿ ರಾಜ್ಯಸಭೆ ಮೆಂಬರ್ ಏನು ಮಾಡಿ ಕಳಿಸಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ಅಂಥ ಒಂದು ಅಗ್ರ ಸ್ಥಾನದಲ್ಲಿರೋ ಅಂಥವ್ರು ಒಂದು ಜ್ಞಾನ ಭಂಡಾರ ಇರೋಂಥ ಸನ್ಮಾನ್ಯ ದೇವೇಗೌಡರು ರಾಜ್ಯಸಭೆ ಮೆಂಬರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಅವರೇನು ಅಜ್ಞಾನಿಗಳು ಅಂತ ಹೇಳ್ಬೋದಾ? ಸೊ ಪ್ರಬುದ್ಧರು ಯಾರನ್ನ ರಾಜ್ಯಸಭೆ ಮೆಂಬರ್ ಕಳಿಸ್ಬೇಕು, ಅವ್ರು ರಾಜ್ಯಸಭೆ ನಿಂತ್ಕೊಂಡು ಮಾತಾಡಿದ್ರೆ ಯಾರ ಪರವಾಗಿ ಮಾತಾಡ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ಅವರು ಅಂಕಿಅಂಶಗಳು ಸಹಿತ ನೋಡಿ ಸನ್ಮಾನ್ಯ ದೇವೇಗೌಡರು ಬಿಟ್ಟರೆ ಬೇರೆ ವಿಧಿ ಇರಲಿಲ್ಲ ಅವ್ರಿಗೆ. ಆಗ ಸನ್ಮಾನ್ಯ ದೇವೇಗೌಡರು ಏನು ಅಪ್ಲಿಕೇಶನ್ ಹಾಕೊಂಡಿರ್ಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅಲ್ಲ, ಈಗ ರಾಜ್ಯಸಭೆ ಮೆಂಬರ್ ಮಾಡಿ ಅಂತ ಕೇಳಿರ್ಲಿಲ್ಲ. ನೇರವಾಗಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಿದ್ರಲ್ಲ BJPಯ ನಡೆ. ಆ ವಿಚಾರ ಹೇಳ್ತೀನಿ ನಿಮ್ಗೆ. ಅವ್ರು ಹೇಳಿದ್ರಲ್ಲ ಪುಂಕ ಹೇಳಿದ್ರಲ್ಲ, ಅವರ ನಡೆನ ಹೇಳ್ಬೇಕಲ್ಲ, ಕಾಂಗ್ರೆಸ್ ಅವ್ರ ನಡೆ ಹೇಳಿ ಮಾತಾಡ್ತಾರೆ. ಸೊ ಹಾಗಾಗಿ ಮುಕುಂದರಾಜ್ ಅವ್ರು ಹೇಳಿದ್ರಲ್ಲ, ಕಾಂಗ್ರೆಸ್ ಅವರು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಸನ್ಮಾನ್ಯ ದೇವೇಗೌಡರನ್ನ ಯಾವ ಸಂದರ್ಭ ಬಳಸ್ಕೊಂಡು ಉಪಯೋಗಿಸ್ಕೊಂಡು ಅವರಿಂದ ಅವರ ಪಕ್ಷಕ್ಕೆ ಒಂದು ಕೀರ್ತಿ ತಗೊಂಡ್ರು ಹೊರತು ಮತ್ತೆ ಅದೇ ರೀತಿ ಅವ್ರನ್ನ ಇಳಿಸಿದ್ರು ಕೂಡ ಈ ದೇಶದಲ್ಲಿ 2018 ವಿಚಾರ ಮಾತಾಡಿದ್ರು ಇವರು. 2018 ವಿಚಾರ ಮಾತಾಡಿದ್ರು ಇವರು. ಜಾತ್ಯತೀತ ಜನತಾದಳ ಮನೆ ಬಾಗಿಲು ಬಂದವರು ಸನ್ಮಾನ್ಯ ಸಿದ್ದರಾಮಯ್ಯರು ಹೈಕಮಾಂಡ್ ಬಂದು 2018ರಲ್ಲಿ ಸ್ವಾಮಿ ಜಾತ್ಯತೀತ ಪಕ್ಷ ನೀವು BJPಗೆ ಹೋಗಬೇಡಿ, ನಾವು ಕಾಂಗ್ರೆಸ್ ಅವರು ಜಾತ್ಯತೀತ ಪಕ್ಷದಲ್ಲಿ ಮೈತ್ರಿ ಸರ್ಕಾರ ಮಾಡ್ಕೋಣ ಅಂತ ಬಂದವರು. ಸ್ವಲ್ಪ ಮುಖಂಡರೇ ನೋವಾಗ್ಬೋದು ನಿಮ್ಗೆ, ನಾವು ಹೇಳೋ ಮಾತು ಸ್ವಲ್ಪ ತಾಳ್ಮೆ ಇರಲಿ. ನಾವು ಹೇಳೋ ಮಾತು ನಿಮ್ಗೆ ನೋವಾಗ್ತಾ ಇದೆ, ತಾಳ್ಮೆ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಸಹಕಾರ ಕೊಡಿ, ತಾಳ್ಮೆ ಇರಲಿ. ನಾನು ಹೇಳಿದ್ರೆ ನೀವು ಹೇಳಿ, ಅದೇ ಹೊಸದ ನಿಮ್ಮ ಒಂದು ಮುಖವಾಡಿ ತೆಗಿತಾ ಇದ್ದೀನಿ ಅಷ್ಟೇ. ಮುಖವಾಡ ನೀವು ಮಾತಾಡಕ್ಕೆ ಏನು ನೈತಿಕತೆ ಇಲ್ಲ. ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ ಯಾವುದೇ ನೈತಿಕತೆ ಇಲ್ಲ ಇವ್ರಿಗೆ. ಈಗ ಮುಕುಂದರಾಜ್ ಅವರೇ ಒಂದ್ ಸ್ವಲ್ಪ ತಡ್ಕೊಳ್ಳಿ, ಸ್ವಲ್ಪ ತಾಳ್ಮೆ ವಹಿಸಿ, ವಿಷಯ ಕೇಳಿ ಒಂದ್ ನಿಮಿಷ ರೀ. ಮುಕುಂದರಾಜ್ ಅವ್ರು ಕೇಳಿ, ನೀವು ಮಾತಾಡ್ಬೇಕಾದ್ರೆ ನಿಮ್ಗೆ ಎಲ್ಲ ಅವಕಾಶ ಕೊಟ್ಟಿದ್ದೀನಿ, ನೀವು ಮಾತಾಡ್ಬೇಕಾದ್ರೆ ಎಲ್ಲ ಅವಕಾಶ ಕೊಟ್ಟಿದ್ದೀನಿ. ಮುಕುಂದರಾಜ್ ಅವರೇ ಸ್ವಲ್ಪ ಸೌಮ್ಯದಿಂದ ಕೇಳಿ. 2018ರಲ್ಲಿ ಕಾಂಗ್ರೆಸ್ ಮುಖವಾಡ ಹೇಗಿತ್ತು ಅಂದ್ರೆ ಸನ್ಮಾನ್ಯ ಪೂಜನೀಯ ದೇವೇಗೌಡರು 5 ವರ್ಷ ಜಾತ್ಯತೀತ ಪಕ್ಷ ಜನತಾದಳ CM ಆಗಿರ್ಬೇಕು, ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿ ಅವರು. ಈಗ ಪ್ರಸ್ತುತ ನಮಗೆ ಯಾವುದೇ ಒಂದು ಪೋರ್ಟ್ಫೋಲಿಯೋ ಬೇಡ, ಯಾವುದೇ ಸಚಿವ ಸ್ಥಾನ ಬೇಡ ಅಂತ ನೀವು ಈಗ ಇವ್ರು ಮಾಡಿ ದ್ರೋಹ ಹೇಳ್ಬೇಕಲ್ವ ರಾಜ್ಯಕ್ಕೆ. ಕಾಂಗ್ರೆಸ್ ಅವರು ಇವತ್ತು ಏನೊಂದು ಪ್ರೀತಿ, ಏನು ಒಂದು ಕರುಣೆ, ಏನು ವಿಶ್ವಾಸದ್ರೋಹಿಗಳು, ಏನು ಸಹಾನುಭೂತಿ ತೋರಿಸ್ತಿದ್ರಲ್ಲ ಕಾಂಗ್ರೆಸ್ ಇರೋದು. ನಿಮ್ಗೆ ವಿನಯ ಕಾಂಗ್ರೆಸ್ ಮಾತಾಡ ಬಿಡ್ರಿ, ನಮ್ಮ ಅವಕಾಶ ಹೇಳಕ್ ಬಿಡ್ರಿ. ನಾ ಮಾತಾಡೋ ವಿಚಾರ ಕೇಳಿ, ನೀವು ಹೇಳ್ತಾರ ಕೇಳಿದ್ವಿ ನಾವು, ನಾವ್ ಹೇಳೋದು ಕೇಳಿ, ನಮ್ಮ ಅಭಿಪ್ರಾಯ ಕೇಳಿ. ಇವತ್ತು ನಯವಾಗಿ ವಿನಯವಾಗಿ ನಮ್ರತವಾಗಿ ಪ್ರೀತಿಯಿಂದ ಅನುಕರಣೆಯಿಂದ ಮಾತಾಡ್ತಾರ ಕಾಂಗ್ರೆಸ್. 2014ರಲ್ಲಿ ನಾವು BJPಗೆ ಹೋಗಿ
ಆಗಿಲ್ಲ. ಸಿಗಲ್ಲ. ಮೈತ್ರಿ ಸರ್ಕಾರ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನೀವು ನೈತಿಕತೆ ಇವತ್ತು ರಾಜ್ಯಕ್ಕೆ ದ್ರೋಹ ಬಗೆತಾ ಇದೆ. ಏನ್ ಮಾಡಿದ್ರಿ? ಗೋಮುಖ ವ್ಯಾಘ್ರಗಳನ್ನು ಈಗ ಯಾವ ಕಾರಣಕ್ಕೆ? ನನ್ನ ಪ್ರಶ್ನೆ ಉತ್ತರ ಸಿಗ್ಲಿಲ್ಲ. ನಾನು ಹೇಳ್ತೀನಿ ಬಿಜೆಪಿ ಬರ್ತೀನಿ, ಫಸ್ಟ್ ಇವ್ರು ಮುಗಿಸ್ತೀನಿ. ಈಗ ಅವ್ರು ಹೇಳಿದ್ರಲ್ಲ, ಅಲ್ಲ ರೀ, ನಾವಿನ್ನೇ ಹೇಳಿದ್ರಲ್ಲ, ಕಾಂಗ್ರೆಸ್ ಅವ್ರ ಮುಖವಾಡ ಹೇಳ್ಬೇಕಲ್ಲ. ಪದವೀಧರ ಕ್ಷೇತ್ರಕ್ಕೆ 2018 ವಿಚಾರ ಅದ್ರ ಬಗ್ಗೆ ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡಿ, ನಿಮ್ಮ ಮೈತ್ರಿಕೂಟ 2018ರಲ್ಲಿ ರಾಜ್ಯದಲ್ಲಿ ಏನ್ ನಡೆಸ್ಕೊಂಡು ಇಲ್ವಾ ಸನ್ಮಾನ್ಯ ಅಂತ. ಕುಮಾರಸ್ವಾಮಿ ಅವ್ರನ್ನ ಆ ವಿಚಾರ ಹೇಳ್ಬೇಕಲ್ಲ. ನಾನು ನೀವು ಯಡಿಯೂರಪ್ಪನ ಅದು ಹೇಳಿದ್ದು ತಪ್ಪಾಗುತ್ತಲ್ಲ. ಈ ನಾವೆಲ್ಲ ಕರುಣೆ ವಿನಯ ಪ್ರೀತಿ ಇರೋರು ನಾವೆಲ್ಲ ಇವತ್ತು ನೀವು ನಡೆಸ್ಕೊಂಡಿದ್ದೀವಿ 2020 ರಾಜ್ಯಸಭಾ ಮೆಂಬರ್ ಮಾಡಿದ್ರಲ್ಲ, ಇವತ್ತು ಚೆನ್ನಾಗಿ ನಡೆಸ್ಕೊಂತ ಆ ಹಿತಾಸಕ್ತಿ ನಿಮ್ಗೆ ಇವಾಗ ಯಾಕಿಲ್ಲ? ಮಾತಾಡ್ತಾ ಇದ್ರಲ್ಲ, ಇವತ್ತು ಆ ಹಿತಾಸಕ್ತಿ BJP ನಿಮ್ಗೆ ಅವ್ರು ಬೇಕಲ್ಲ. ಚೆನ್ನಾಗಿ ಇವತ್ತು ನೀವ್ ಏನ್ ಹೇಳ್ತಾ ಇದ್ರಿ? ಜಾತ್ಯತೀತ ಸನ್ಮಾನ್ಯ ದೇವೇಗೌಡರು ನಾವೇ ಕರ್ಕೊಂಡೋಗಿ 2020ರಲ್ಲಿ ರಾಜ್ಯಸಭಾ ಮೆಂಬರ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರಿ. ಇವತ್ತು ಈ ಮಾಧ್ಯಮಗಳು ಹೇಳ್ಕೊಂತ ಇದ್ರಿ ಸನ್ಮಾನ್ಯ ದೇವೇಗೌಡರಿಗೆ ನೀವು ಬಿಜೆಪಿಯಿಂದ ಕೊಡ್ಲಿಲ್ಲ ಅಂತ. ನಿಮ್ಮಂತ ಅಂದ ಕರುಣೆ ಪ್ರೀತಿ ವಿಶ್ವಾಸ ಅಂತ ನಂಬಿರ್ತಾ ಇದ್ರೆ 2020ರಲ್ಲಿ ಕೊಟ್ರಲ್ಲ, ಈ ರೀತಿ ಈ ಸತಿ ಯಾಕೆ ಕೊಡಕ್ಕಾಗಲ್ಲ? ಬಂದ್ ಕೇಳ್ಬೇಕಾಯ್ತು. ನಾವೇ ಎಲ್ಲಿದ್ದೀರಾ ನೀವು? ಅಪ್ಲಿಕೇಶನ್ ಹಾಕೊಂಡಿದ್ವಾ? ಯಾರ್ ಜೊತೆಗಿದ್ದೀರಾ ನೀವು? ಅಪ್ಲಿಕೇಶನ್ ಹಾಕೊಂಡಿದ್ವಿ. NDA ಮಾತ್ರ ಪಕ್ಷದಲ್ಲಿದ್ದಾರಲ್ಲ ಸುಮ್ನೆ. ನಾವು ಇವ್ರ ಹತ್ರ ಕೇಳಿಲ್ಲ. ಇವ್ರೇನ್ ಹೇಳಿದ್ರು? ಮೋದಿ 2020ರಲ್ಲಿ ನಾವು ಪಕ್ಷದಲ್ಲಿದ್ದಾರಲ್ಲ ತಾವು. 2020ರಲ್ಲಿ ನಾವು ಬರ್ಸ್ಬಿಟ್ಟವ್ರೆ. ನಿಮ್ಗೆ ನೋಡ್ಕೊಳಕ್ಕಾಗಿಲ್ಲ ಅಂತ ಕಳ್ಸಿ ವೃದ್ಧಾಶ್ರಮದಲ್ಲಿ ಸನ್ಮಾನ್ಯ ನಾನು ದೇವೇಗೌಡರಿಗೆ ದೇವೇಗೌಡರಿಗೆ ಇದೆ, ಅಗ್ರಸ್ಥಾನ ಇದೆ. ನರೇಂದ್ರ ಮೋದಿ ಇವತ್ತು ದೇವೇಗೌಡರಿಗೆ ವೃದ್ಧಾಶ್ರಮ ದೇವೇಗೌಡ ಸೇರಿದ್ರು. ಸಾಹೇಬ್ರನ್ನ ಇವತ್ತು ಮಾತಾಡಿ ಏನಾದ್ರು ಅದನ್ನ. ಇವತ್ತು ದೇವೇಗೌಡ ಸಾಹೇಬ್ರನ್ನ ಇವತ್ತು ಸದನಕ್ಕೆ ಕಳ್ಸಿಲ್ಲ ಅಂತಂದ್ರೆ, ಕ್ಯಾಬಿನೆಟ್ ಕಳ್ಸಿಲ್ಲ ಅಂತಂದ್ರೆ ಈ ರಾಜ್ಯಕ್ಕೆ ಅವಮಾನ, ದೇಶಕ್ಕೆ ಅವಮಾನ. ಅದೊಂದ್ ಕಡೆ ಬದಿಗೊಟ್ಟನ. ಇವತ್ತು ಬಿಜೆಪಿಯವರು ಯಾವ್ದೋ ಉದ್ದೇಶದಿಂದ ಮಾಡಿದಾರೆ ಅನ್ನೋದು ಸುಳ್ಳು. ನಾವು ಯಾವುದೇ ನಿರೀಕ್ಷೆ ಇಟ್ಟಿಲ್ಲ. ನಾವು ಹೋಗಿ ಅಪ್ಲಿಕೇಶನ್ ಕೊಟ್ಟಿಲ್ಲ. ಅಪ್ಲಿಕೇಶನ್ ಹಾಕಿ ನಾನು ರಾಜ್ಯಸಭೆ ಮಾಡಿ ಅಂತ ಒತ್ತಾಯ ಇಲ್ಲ. ಎಲ್ಲಿ ಹೋರಾಟ ಇಲ್ಲ, ಎಲ್ಲಿ ಕೂಗಾಟ ಇಲ್ಲ. ಬಿಜೆಪಿ ತೆಗೆದುಕೊಂಡಂತಹ ಈ ನಿರ್ಧಾರ ನಿಮಗೆ ಸಮ್ಮತ? ನೋಡಿ ಇವತ್ತು ಚೆನ್ನಾಗಿದೆಯಲ್ಲ ನೋಡಿ ವಿಚಾರಗಳು ರಾಜಕೀಯವಾಗಿ ನೀವು ರಾಜಕೀಯವಾಗಿ ಹೇಗೆ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದು. ಆದರೆ ಸನ್ಮಾನ್ಯ ದೇವೇಗೌಡರು ಯಾವುದೇ ನಿರೀಕ್ಷೆ ಮಾಡಿಲ್ಲ. ನನಗೆ ಬೇಕು ಅಂತ ಅಪ್ಲಿಕೇಶನ್ ಹಾಕಿಲ್ಲ, ಆದ್ರೂ ಸಂತೋಷ ಆಗಿಲ್ಲ ಅಂತ ಸಂತೋಷ ಅಂದ್ರು. ಅದಕ್ಕೆ ನೀವ್ಯಾಕೆ ಲೇಪನಗಳು ಮಾಡ್ತಾ ಇದ್ರಿ? ನೀವ್ಯಾಕಂದ್ರೆ ಕಥೆಗಳು ಕಟ್ತಾ ಇದ್ರಿ? ನಿಮ್ದೇ ಗೋಮುಖ ವ್ಯಾಘ್ರ, ನಿಮ್ ಮುಖವಾಡ ಇವತ್ತು DMK, ಇವತ್ತು ಕಾಂಗ್ರೆಸ್ AICC ಹೈಕಮಾಂಡ್ ಏನ್ ಮಾಡ್ತು? 30-40 ವರ್ಷ ತಮಿಳುನಾಡಲ್ಲಿ DMK ಜೊತೆ ಕೈ ಜೋಡಿಸ್ತಲ್ಲ, 30-40 ವರ್ಷ ಕೈ ಜೋಡಿಸ್ತಲ್ಲ DMK ಜೊತೆ. ಕೇವಲ 5 MLA ಬಂದಿದ ತಕ್ಷಣ, 5 ಶಾಸಕರು ಬಂದಿದ ತಕ್ಷಣ DMK ಒಂದು ಮಾತು ಹೇಳಿಲ್ಲ. ಒಂದು ಸ್ಮರಣಾರ್ಥಕವಾಗಿ ನಾವು ಹೋಗ್ತಾ ಇಲ್ಲ. 5 MLA ಕರ್ಕೊಂಡು ಹೋಗಿ ನೀವು ವಿಜಯ್ ಜೊತೆ ವಿಷಯಾಂತರ ಆಗೋದು ಬೇಡ. ಇವತ್ತು ಕಾಂಗ್ರೆಸ್ ನಾವು ಪ್ರಬುದ್ಧರು, ನಾವು ನ್ಯಾಯಯುತರು, ಸಾಮಾಜಿಕ ನ್ಯಾಯ ಕೊಡೋರು, ನಾವು ಗುರುತಿಸ್ತೀವಿ ಅಂತ ಹೇಳ್ಕೊಳ್ಳೋರು ಯಾವ ನೈತಿಕತೆ? ಆಯ್ತು ಮುಕುಂದರಾಜ್ ಪ್ಲೀಸ್ ಮಾತಾಡಿ. ನಾನು ಆರಂಭದಲ್ಲೇ ಹೇಳಿದೆ JDS ಅವರು ಇದೇ ಮಾತನ್ನ ಹೇಳ್ತಾರೆ ಅಂತ. ಅವರು ಬಿಜೆಪಿ ನಿಮ್ ಸತ್ಯ ಹೇಳ್ತಾ ಇದೀವಿ. ನಿಮ್ಮ ಮುಖವಾಣಿಗಳು, ನಿಮ್ಮ ಮುಖವಾಡಗಳೆಲ್ಲ ಕಾಂಗ್ರೆಸ್ ಮುಖವಾಡ. ಅದು ಆದ್ರೆ ನರೇಂದ್ರ ಮೋದಿ ದೇವೇಗೌಡರಿಗೆ ಹೇಳಿದ್ರು, ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ರಿ, ಈ ವಯಸ್ಸಲ್ಲಿ ಆ ಎಪ್ಪನ್ ಹಿಡ್ಕೊಂಡು ಕ್ಯಾನ್ವಾಸ್ ಮಾಡಿಸ್ತಾ ಇದೀರಾ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಕರ್ಕೊಂಡ್ ಬನ್ನಿ, ನಾನು ಗುಜರಾತ್ ಅಲ್ಲಿ ನೋಡ್ಕೊಂತೀನಿ ಅಂತ. ಅದು ಅವಮಾನ ಅಲ್ವಾ? ಇವತ್ತು ನಿಮ್ ಜಮೀರ್ ಯಡಿಯೂರಪ್ಪ CM ಈ ಅಪ್ಪ ಮಕ್ಕಳನ್ನ ನಂಬೇಡಿ, ಇವರು ವಚನ ಭ್ರಷ್ಟರು, ಇವತ್ತು ಸನ್ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ ಕೂತ್ಕೊಂಡಿದಾರಲ್ಲ. ಇದೇ ಸಿದ್ದರಾಮಯ್ಯ ಅವರು JDS ಅಲ್ಲಿ ಇದ್ದಾಗ ನಾನಾ ರೀತಿ ಬೈದಿದ್ರು. CM ಮಾಡ್ಕೊಂಡಿದ್ರಲ್ಲ ನೀವು. ಮತ್ತೆ ಅಲ್ಲಲ್ಲ ಒಂದ್ ನಿಮಿಷ ಅವ್ರು ಹೇಳ್ಬೇಕಲ್ಲ. ಇವತ್ತು ಸಿದ್ದರಾಮಯ್ಯನ CM ಮಾಡಿದ್ರಲ್ಲ, JDS ಅಲ್ಲಿ ಇದ್ದಾಗ ಸೋನಿಯಾ ಗಾಂಧಿ ಅವ್ರನ್ನ ಏ ರೀತಿಯಲ್ಲ ಟೀಕೆ ಮಾಡಿದ್ರು, ಯಾವ ರೀತಿ ಪದಗಳು ಉಪಯೋಗಿಸಿದ್ರು, ಅವ್ರನ್ನ ನೀವು ಸಿದ್ದರಾಮಯ್ಯ ಮಾಡಿಲ್ಲ. ಇವತ್ತು ಅಹಿಂದ ಚಳುವಳಿ ಮಾಡಿದಕ್ಕೆ ಈಗ ನನಗಿಂತ ಹಿರಿಯರು ಅದನ್ನೆಲ್ಲ ಹತ್ರದಿಂದ ನೋಡಿದವರು ಗಂಗಾಧರ್ ಕುಷ್ಟಗಿ ಅವರು. ಅಹಿಂದ ಚಳುವಳಿಯಲ್ಲಿ ನಾನು ಹೇಳೋದು ಜಮೀರ್ ಎಲ್ಲೋಗಿದ್ದಾರೆ, ಮಹಾದೇವಪ್ಪ ಎಲ್ಲೋಗಿದ್ದಾರೆ, ಡಾಕ್ಟರ್ ಯತೀಂದ್ರ ಅಹಿಂದ ನಾಯಕ ಹಳೆ ಲಂಕೇಶ್ ಪತ್ರಿಕೆಗಳು ತೆಗೆದು ನೋಡಿದ್ರೆ ಇವರು ದ್ವಾರಕನಾಥ್ ಅವರು ಮತ್ತೆ ತ್ಯಾಗರಾಜ್ ಅವರು ಲಂಕೇಶ್